ನಟ ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂತದ್ದು ಸಿನಿಮಾ ಮಾಡುವುದಾಗಿ ಹೇಳಿ ನಟಿಗೆ ಕಿರುಕುಳ ಕೊಟ್ಟ ಆರೋಪ. ನಟಿಯ ದೂರಿನ ಮೇರೆಗೆ ಆರೋಪಿ ಹೇಮಂತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ರಾಜಾಜಿನಗರ ಪೊಲೀಸರು ಆರೋಪಿ ಹೇಮಂತನನ್ನ ಅರೆಸ್ಟ್ ಮಾಡಿದ್ದಾರೆ. 2022ರಲ್ಲಿ ನಟಿಗೆ ಆರೋಪಿ ಹೇಮಂತ್ ಪರಿಚಯ ಆಗಿದ್ದ. ಚಿತ್ರಕ್ಕೆ ಆಯ್ಕೆಯಾಗಿ 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಕೂಡ ಆಗಿತ್ತು. ಮುಂಗಡವಾಗಿ 60,000 ರೂಪಾಯಿ ಹಣ ನೀಡಿದ್ದ ಹೇಮಂತ್ ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ನಟಿ ಬೇಸರಗೊಂಡಿದ್ರು. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಮಾಡಿದ ಆರೋಪವೂ ಕೂಡ ಇದೆ. ಸಿನಿಮಾ ಪ್ರಮೋಷನ್ಗೆ ಹೋದಾಗಲೂ ಕೂಡ ಕಿರುಕುಳ ಮಾಡಿದ ಆರೋಪ ಕೇಳಿ ಬಂದಿದೆ. ಚಿತ್ರೀಕರಣ ಮುಗಿದ ಬಳಿಕ ಚೆಕ್ ನೀಡಿದ್ದು ಬೌನ್ಸ್ ಆಗಿದೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಟಿ ದೂರನ್ನ ಕೊಟ್ಟ ಹಿನ್ನೆಲೆ ಈಗ ಹೇಮಂತ್ ಅರೆಸ್ಟ್ ಆಗಿರೋದು. ನೋಡಿ, ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ರಾಜಾಜಿನಗರ ಪೊಲೀಸರಿಂದ. 2022ರಲ್ಲಿ ನಟಿಗೆ ಪರಿಚಯ ಆಗಿದ್ದ ಈ ಆರೋಪಿ ಹೇಮಂತ್ ಚಿತ್ರಕ್ಕೆ ಆಯ್ಕೆ ಮಾಡ್ತಾನೆ. 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಆಗುತ್ತೆ. ಮುಂಗಡವಾಗಿ 60,000 ರೂಪಾಯಿ ಹಣ ಕೂಡ ನೀಡಿರ್ತಾನೆ ಹೇಮಂತ್. ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ಬೇಸರಗೊಂಡಿದ್ರು ನಟಿ. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಕೂಡ ಮಾಡಿದ ಆರೋಪ ಈ ಹೇಮಂತ್ ವಿರುದ್ಧ ಕೇಳಿ ಬರ್ತಾ ಇದೆ. ನಟ ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ಸಿನಿಮಾ ಮಾಡುವುದಾಗಿ ಹೇಳಿ ನಟಿಗೆ ಕಿರುಕುಳ ಕೊಟ್ಟ ಆರೋಪ. ನಟಿಯ ದೂರಿನ ಮೇರೆಗೆ ಆರೋಪಿ ಹೇಮಂತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ರಾಜಾಜಿನಗರ ಪೊಲೀಸರು ಆರೋಪಿ ಹೇಮಂತನನ್ನ ಅರೆಸ್ಟ್ ಮಾಡಿದ್ದಾರೆ. 2022ರಲ್ಲಿ ನಟಿಗೆ ಆರೋಪಿ ಹೇಮಂತ್ ಪರಿಚಯ ಆಗಿದ್ದ. ಚಿತ್ರಕ್ಕೆ ಆಯ್ಕೆಯಾಗಿ 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಕೂಡ ಆಗಿತ್ತು. ಮುಂಗಡವಾಗಿ 60,000 ರೂಪಾಯಿ ಹಣ ನೀಡಿದ್ದ ಹೇಮಂತ್ ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ನಟಿ ಬೇಸರಗೊಂಡಿದ್ರು. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಮಾಡಿದ ಆರೋಪವೂ ಕೂಡ ಇದೆ. ಸಿನಿಮಾ ಪ್ರಮೋಷನ್ಗೆ ಹೋದಾಗಲೂ ಕೂಡ ಕಿರುಕುಳ ಮಾಡಿದ ಆರೋಪ ಕೇಳಿ ಬಂದಿದೆ. ಚಿತ್ರೀಕರಣ ಮುಗಿದ ಬಳಿಕ ಚೆಕ್ ನೀಡಿದ್ದು ಬೌನ್ಸ್ ಆಗಿದೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಟಿ ದೂರನ್ನ ಕೊಟ್ಟ ಹಿನ್ನೆಲೆ ಈಗ ಹೇಮಂತ್ ಅರೆಸ್ಟ್ ಆಗಿರೋದು. ನೋಡಿ, ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ರಾಜಾಜಿನಗರ ಪೊಲೀಸರಿಂದ. 2022ರಲ್ಲಿ ನಟಿಗೆ ಪರಿಚಯ ಆಗಿದ್ದ ಈ ಆರೋಪಿ ಹೇಮಂತ್ ಚಿತ್ರಕ್ಕೆ ಆಯ್ಕೆ ಮಾಡ್ತಾನೆ. 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಆಗುತ್ತೆ. ಮುಂಗಡವಾಗಿ 60,000 ರೂಪಾಯಿ ಹಣ ಕೂಡ ನೀಡಿರ್ತಾನೆ ಹೇಮಂತ್. ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ಬೇಸರಗೊಂಡಿದ್ರು ನಟಿ. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಕೂಡ ಮಾಡಿದ ಆರೋಪ ಈ ಹೇಮಂತ್ ವಿರುದ್ಧ ಕೇಳಿ ಬರ್ತಾ ಇದೆ. ನಟ ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ಸಿನಿಮಾ ಮಾಡುವುದಾಗಿ ಹೇಳಿ ನಟಿಗೆ ಕಿರುಕುಳ ಕೊಟ್ಟ ಆರೋಪ. ನಟಿಯ ದೂರಿನ ಮೇರೆಗೆ ಆರೋಪಿ ಹೇಮಂತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ರಾಜಾಜಿನಗರ ಪೊಲೀಸರು ಆರೋಪಿ ಹೇಮಂತನನ್ನ ಅರೆಸ್ಟ್ ಮಾಡಿದ್ದಾರೆ. 2022ರಲ್ಲಿ ನಟಿಗೆ ಆರೋಪಿ ಹೇಮಂತ್ ಪರಿಚಯ ಆಗಿದ್ದ. ಚಿತ್ರಕ್ಕೆ ಆಯ್ಕೆಯಾಗಿ 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಕೂಡ ಆಗಿತ್ತು. ಮುಂಗಡವಾಗಿ 60,000 ರೂಪಾಯಿ ಹಣ ನೀಡಿದ್ದ ಹೇಮಂತ್ ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ನಟಿ ಬೇಸರಗೊಂಡಿದ್ರು. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಮಾಡಿದ ಆರೋಪವೂ ಕೂಡ ಇದೆ. ಸಿನಿಮಾ ಪ್ರಮೋಷನ್ಗೆ ಹೋದಾಗಲೂ ಕೂಡ ಕಿರುಕುಳ ಮಾಡಿದ ಆರೋಪ ಕೇಳಿ ಬಂದಿದೆ. ಚಿತ್ರೀಕರಣ ಮುಗಿದ ಬಳಿಕ ಚೆಕ್ ನೀಡಿದ್ದು ಬೌನ್ಸ್ ಆಗಿದೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಟಿ ದೂರನ್ನ ಕೊಟ್ಟ ಹಿನ್ನೆಲೆ ಈಗ ಹೇಮಂತ್ ಅರೆಸ್ಟ್ ಆಗಿರೋದು. ನೋಡಿ, ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ರಾಜಾಜಿನಗರ ಪೊಲೀಸರಿಂದ. 2022ರಲ್ಲಿ ನಟಿಗೆ ಪರಿಚಯ ಆಗಿದ್ದ ಈ ಆರೋಪಿ ಹೇಮಂತ್ ಚಿತ್ರಕ್ಕೆ ಆಯ್ಕೆ ಮಾಡ್ತಾನೆ. 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಆಗುತ್ತೆ. ಮುಂಗಡವಾಗಿ 60,000 ರೂಪಾಯಿ ಹಣ ಕೂಡ ನೀಡಿರ್ತಾನೆ ಹೇಮಂತ್. ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ಬೇಸರಗೊಂಡಿದ್ರು ನಟಿ. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಕೂಡ ಮಾಡಿದ ಆರೋಪ ಈ ಹೇಮಂತ್ ವಿರುದ್ಧ ಕೇಳಿ ಬರ್ತಾ ಇದೆ. ನಟ ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ಸಿನಿಮಾ ಮಾಡುವುದಾಗಿ ಹೇಳಿ ನಟಿಗೆ ಕಿರುಕುಳ ಕೊಟ್ಟ ಆರೋಪ. ನಟಿಯ ದೂರಿನ ಮೇರೆಗೆ ಆರೋಪಿ ಹೇಮಂತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ರಾಜಾಜಿನಗರ ಪೊಲೀಸರು ಆರೋಪಿ ಹೇಮಂತನನ್ನ ಅರೆಸ್ಟ್ ಮಾಡಿದ್ದಾರೆ. 2022ರಲ್ಲಿ ನಟಿಗೆ ಆರೋಪಿ ಹೇಮಂತ್ ಪರಿಚಯ ಆಗಿದ್ದ. ಚಿತ್ರಕ್ಕೆ ಆಯ್ಕೆಯಾಗಿ 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಕೂಡ ಆಗಿತ್ತು. ಮುಂಗಡವಾಗಿ 60,000 ರೂಪಾಯಿ ಹಣ ನೀಡಿದ್ದ ಹೇಮಂತ್ ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ನಟಿ ಬೇಸರಗೊಂಡಿದ್ರು. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಮಾಡಿದ ಆರೋಪವೂ ಕೂಡ ಇದೆ.
ಸಿನಿಮಾ ಪ್ರಮೋಷನ್ಗೆ ಹೋದಾಗಲೂ ಕೂಡ ಕಿರುಕುಳ ಮಾಡಿದ ಆರೋಪ ಕೇಳಿಬಂದಿದೆ. ಚಿತ್ರೀಕರಣ ಮುಗಿದ ಬಳಿಕ ಚೆಕ್ ನೀಡಿದ್ದು ಬೌನ್ಸ್ ಆಗಿದೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಟಿ ದೂರನ್ನ ಕೊಟ್ಟ ಹಿನ್ನೆಲೆ ಈಗ ಹೇಮಂತ್ ಅರೆಸ್ಟ್ ಆಗಿರೋದು. ನೋಡಿ, ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ರಾಜಾಜಿನಗರ ಪೊಲೀಸರಿಂದ. 2022ರಲ್ಲಿ ನಟಿಗೆ ಪರಿಚಯ ಆಗಿದ್ದ ಈ ಆರೋಪಿ ಹೇಮಂತ್ ಚಿತ್ರಕ್ಕೆ ಆಯ್ಕೆ ಮಾಡ್ತಾನೆ. 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಆಗುತ್ತೆ. ಮುಂಗಡವಾಗಿ 60,000 ರೂಪಾಯಿ ಹಣ ಕೂಡ ನೀಡಿರ್ತಾನೆ ಹೇಮಂತ್. ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ಬೇಸರಗೊಂಡಿದ್ರು ನಟಿ. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಕೂಡ ಮಾಡಿದ ಆರೋಪ ಈ ಹೇಮಂತ್ ವಿರುದ್ಧ ಕೇಳಿ ಬರ್ತಾ ಇದೆ. ನಟ ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ಸಿನಿಮಾ ಮಾಡುವುದಾಗಿ ಹೇಳಿ ನಟಿಗೆ ಕಿರುಕುಳ ಕೊಟ್ಟ ಆರೋಪ. ನಟಿಯ ದೂರಿನ ಮೇರೆಗೆ ಆರೋಪಿ ಹೇಮಂತ್ನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ರಾಜಾಜಿನಗರ ಪೊಲೀಸರು ಆರೋಪಿ ಹೇಮಂತ್ನನ್ನ ಅರೆಸ್ಟ್ ಮಾಡಿದ್ದಾರೆ. 2022ರಲ್ಲಿ ನಟಿಗೆ ಆರೋಪಿ ಹೇಮಂತ್ ಪರಿಚಯ ಆಗಿದ್ದ. ಚಿತ್ರಕ್ಕೆ ಆಯ್ಕೆಯಾಗಿ 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಕೂಡ ಆಗಿತ್ತು. ಮುಂಗಡವಾಗಿ 60,000 ರೂಪಾಯಿ ಹಣ ನೀಡಿದ್ದ ಹೇಮಂತ್. ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ನಟಿ ಬೇಸರಗೊಂಡಿದ್ರು. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಮಾಡಿದ ಆರೋಪವೂ ಕೂಡ ಇದೆ. ಸಿನಿಮಾ ಪ್ರಮೋಷನ್ಗೆ ಹೋದಾಗಲೂ ಕೂಡ ಕಿರುಕುಳ ಮಾಡಿದ ಆರೋಪ ಕೇಳಿಬಂದಿದೆ. ಚಿತ್ರೀಕರಣ ಮುಗಿದ ಬಳಿಕ ಚೆಕ್ ನೀಡಿದ್ದು ಬೌನ್ಸ್ ಆಗಿದೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಟಿ ದೂರನ್ನ ಕೊಟ್ಟ ಹಿನ್ನೆಲೆ ಈಗ ಹೇಮಂತ್ ಅರೆಸ್ಟ್ ಆಗಿರೋದು. ನೋಡಿ, ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ರಾಜಾಜಿನಗರ ಪೊಲೀಸರಿಂದ. 2022ರಲ್ಲಿ ನಟಿಗೆ ಪರಿಚಯ ಆಗಿದ್ದ ಈ ಆರೋಪಿ ಹೇಮಂತ್ ಚಿತ್ರಕ್ಕೆ ಆಯ್ಕೆ ಮಾಡ್ತಾನೆ. 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಆಗುತ್ತೆ. ಮುಂಗಡವಾಗಿ 60,000 ರೂಪಾಯಿ ಹಣ ಕೂಡ ನೀಡಿರ್ತಾನೆ ಹೇಮಂತ್. ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ಬೇಸರಗೊಂಡಿದ್ರು ನಟಿ. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಕೂಡ ಮಾಡಿದ ಆರೋಪ ಈ ಹೇಮಂತ್ ವಿರುದ್ಧ ಕೇಳಿ ಬರ್ತಾ ಇದೆ. ನಟ ನಿರ್ದೇಶಕ ನಿರ್ಮಾಪಕ ಹೇಮಂತ್ ಅರೆಸ್ಟ್ ಆಗಿರುವಂಥದ್ದು ಸಿನಿಮಾ ಮಾಡುವುದಾಗಿ ಹೇಳಿ ನಟಿಗೆ ಕಿರುಕುಳ ಕೊಟ್ಟ ಆರೋಪ. ನಟಿಯ ದೂರಿನ ಮೇರೆಗೆ ಆರೋಪಿ ಹೇಮಂತ್ನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ರಾಜಾಜಿನಗರ ಪೊಲೀಸರು ಆರೋಪಿ ಹೇಮಂತ್ನನ್ನ ಅರೆಸ್ಟ್ ಮಾಡಿದ್ದಾರೆ. 2022ರಲ್ಲಿ ನಟಿಗೆ ಆರೋಪಿ ಹೇಮಂತ್ ಪರಿಚಯ ಆಗಿದ್ದ. ಚಿತ್ರಕ್ಕೆ ಆಯ್ಕೆಯಾಗಿ 2 ಲಕ್ಷ ಸಂಭಾವನೆ ನೀಡುವುದಾಗಿ ಒಪ್ಪಂದ ಕೂಡ ಆಗಿತ್ತು. ಮುಂಗಡವಾಗಿ 60,000 ರೂಪಾಯಿ ಹಣ ನೀಡಿದ್ದ ಹೇಮಂತ್. ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ನಟಿ ಬೇಸರಗೊಂಡಿದ್ರು. ಅಲ್ಲದೆ ಅಶ್ಲೀಲ ಬಟ್ಟೆ ತೊಡಬೇಕು ಅಂತ ಒತ್ತಾಯ ಮಾಡಿದ ಆರೋಪವೂ ಕೂಡ ಇದೆ. ಸಿನಿಮಾ ಪ್ರಮೋಷನ್ಗೆ ಹೋದಾಗಲೂ ಕೂಡ ಕಿರುಕುಳ ಮಾಡಿದ ಆರೋಪ ಕೇಳಿಬಂದಿದೆ. ಚಿತ್ರೀಕರಣ ಮುಗಿದ ಬಳಿಕ ಚೆಕ್ ನೀಡಿದ್ದು ಬೌನ್ಸ್ ಆಗಿದೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಟಿ ದೂರನ್ನ ಕೊಟ್ಟ ಹಿನ್ನೆಲೆ